ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಮಮ್ಮಿ ಏನಿದೆ? ಎಷ್ಟು ತೊಳತಿಲ್ಲ? ಏನದ ಡಬ್ಬಿ? ಎಲ್ಲ ಮನೆ ಎಲ್ಲ ತೆಗೆದು ಡಬ್ಬಿಗಳೆಲ್ಲ ತೊಳೆದು ಹುಳ ಹೊಡ್ಕೊಂಡು ಎಲ್ಲ ಸ್ವಚ್ಛ ಮಾಡಕತ್ತೀನಿ ಮನೆ. ಹೌದಾ? ಇವನ್ನೆಲ್ಲ ತಿಕ್ಕಿಟ್ಟೀಗ ಅದಕ್ಕೆ ಒಂದಷ್ಟು ಈಗ ಸ್ವಲ್ಪ ಎಲ್ಲ ಕಸ ಹೊಡ್ಕೊಂಡು ಸಬ್ಕರ್ ಅದನ್ನೆಲ್ಲ ಹಾಕಿ ಸ್ವಲ್ಪ ಎಲ್ಲ ಬಾಡಿ ಎಲ್ಲ ಒರೆಸ್ಕೊಂಡ್ಬಂದು ಕ್ಲೀನಾಗಿ ಇಟ್ಬಿಡ್ತೀನಿ. ಸ್ವಚ್ಛ ಕಾಣ್ತದಿಲ್ಲ ಮಮ್ಮಿ? ಹಿಂದೊಂದು ಬೆಕ್ ಬಂತು. ಹೌದು, ಬೌಗ ಅದು ಬೌಗ. ನಮ್ದೆಲ್ಲ ಹೋತ ಕಾತನ ನಮ್ದಲ್ಲಿ ಒಳಗೈತೆ. ನೋಡ್ರಿ ಫ್ರೆಂಡ್ಸ್, ಇಲ್ಲೆಲ್ಲ ಮ್ಯಾಗಿಂದೆಲ್ಲ ಪೂರ ಇಲ್ಲಿದೆಲ್ಲ ಕ್ಲೀನಾಗಿ ತೊಳಗೆ ಹುಡ್ಕೊಂಡು ಎಲ್ಲ ಬಾಕ್ಸ್ ಡಬ್ಬಿನೆಲ್ಲ ತೊಳ್ಕೊಂಡು ಇಟ್ಟೀನಿ ರೀ. ಇಲ್ಲೇ ಎಲ್ಲ ತೊಳೆದು ಇಟ್ಟೀನಿ ರೀ. ಇದನ್ನು ಒರೆಸೀನಿ ರೀ. ತೊಗೊಂಬಂದು ಎಲ್ಲ ಇಡ್ತೀನಿ ರೀ. ಒಂದು ಸೈಡ್ಲಿಂತ್ರ ಎಲ್ಲನೂ ಒರೆಸ್ಕೊಂತ ಹೋಗ್ಬಿಡ್ತೀನಿ ರೀ. ಸನೆ ತೊಳೆದ ಒರೆಸ್ ಕೂಡ ಇಟ್ಬಿಡ್ತೀನಿ ಅವನು. ಮಮ್ಮಿ ಈಗ ಅದಕ್ಕೆ ಒರ್ಸಾಕತ್ತಿ ಮನೆಯೆಲ್ಲ ಹಬ್ಬಕ್ಕೆ, ರಂಜಾನ್ ಹಬ್ಬಕ್ಕೆ. ನಾನು ಇವೆಲ್ಲ ಚಮಚಿ ಅದನ್ನೆಲ್ಲ ಹೊಂದಿಸ್ ಇಡತ್ತೀನಿ. ಈಗ ಖಾತನ್ ಮಕ್ಕೊಂದ ನೋಡ, ಕಸ ಹೊಡ್ಕೊಂಡ್ ಬರ್ಬಾರ್ದ? ನೋಡಲ್ಲ ಹೆಂಗ್ ಮಕ್ಕೊಂದ ಆಕಿ, ನೋಡಲ್ಲ ಸ್ವಲ್ಪ. ಮಮ್ಮಿ ಈ ಡಬ್ಬಿ ಅದಕ್ಕೆ ಅದ್ರ ಮರಿಗೆ ಇಟ್ಬಿಡೋಣ. ಅದ್ರ ಮರಿಗೆ, ಬೆಕ್ಕಿನ ಮರಿಗೆ. ಅದ್ರಾಗೆಲ್ಲ ಹಾಕೋದಿಲ್ಲ ಅದು. ಅದು ಸೇಫ್ಟಿ ಜಾಗ ಹುಡುಕ್ತೈತಿ. ನಮ್ಮ ಮನ್ಯಾಗ ಸೇಫ್ಟಿ ಐತಿ. ತಗೋ, ಲಗು ಸ್ವಚ್ಛ ಮಾಡ್ಕೊಳ್ಳೋಣ. ಈಗ ಇವೆಲ್ಲ ಯಾವಾಗ ಸ್ವಚ್ಛ ಮಾಡೋದು? ನಾಳೆ ಪಪ್ಪ ತೆಗಿತಾರ ಅಂತೇಳಿ. ಹೌದಾ? ಫೈನಲಿ ನೋಡ್ರಿ, ನಾನು ಮಮ್ಮಿ ಸೇರಿ ಮನೆಯೆಲ್ಲ ಸ್ವಚ್ಛ ಮಾಡಿದ್ವಿ. ಮಮ್ಮಿ ಎಲ್ಲ ಚೊಕ್ಕಾತ್ ನೋಡಿ ಈಗ. ಈಗ ನೆನೆ ವರ್ಷ ನೀನು ಲಗು ಜಳಕ ಮಾಡ್ಬಿಡು. ನಾಳೆ ಅಲ್ಲಿ ಸ್ವಚ್ಛ ಮಾಡೋಣಂತ. ಮಮ್ಮಿ ಇನ್ಮೇಲೆ ತರ ಮಸಾಲೆ ಶೂಟಿ. 29ನೇ ತಾರೀಕು ತನಕ ಐತೆ ಶಾಲೆ. ಆದ್ರೆ ನಾನು ಹೋಗೋದಿಲ್ಲ. ಬರೋರು ಬರ್ತಾರೆ, ಆದ್ರೆ ಸಿಲೆಬಸ್ ಎಲ್ಲ ಮುಗಿದು ಎಕ್ಸಾಮ್ ಮುಗ್ದಾವಲ್ಲ. ಅದಕ್ಕೆ ನೋಡಿ ನಮ್ಮ ಖಾತಿನ ಹೆಂಗೆ ಮಕ್ಕೊಂದೈತಿ. ನೀನಂತೂ ರಮ್ಮ ಕ್ಯಾಕ್ರಿಮ್ಮ ಗಿಡ್ಡ ಇರಮ್ಮ ಜಾಮ ಹಚ್ಚ ಆಯ್ತಮ್ಮ. ಇರಮ್ಮ ಅಂಗಿ ಚಂದ ಐತೆ ನೋಡಿ ನಿಂದು. ಇರಮ್ಮ ಅಂಗಿ ಎಲ್ಲೈತೆ ನಿಂದ? ಅಯ್ಯ ಕಳ್ಳಿ ಏ ಅಂಗಿ, ಏ ಪ್ಯಾಂಟ್, ಕ್ಯಾವ ಅಂಗಿ बोल. वो रखा जा जाड़ो वहाँ रखा जा. पानी डालेंगे तो उसे फिर पानी डालेंगे ते वहाँ रखा. कहाँ लेती पानी? ट्रेन है देख. जरा डाल. कितना डालती? हाँ बस चढ़, वहाँ डाल का जा. वो झाड़ को वहाँ है तो उसे डाल का जा. जा वो ले जा. वो झाड़ को ले डाल का जा पानी. अम्मा फिर वो ले जा. एक ले जा. इक्किचे ಹೊರಕ್ಕೋ. ಐ ರಕ್ಕ ಆಚೆ ನಿಚ್ಚೆ ರಕ್ಕ. ಇದ್ರಬೆ ನೋಡ್ರಿಪ್ಪ, ಬೆಳಿಗ್ಗೆ 8 ಗಂಟೆ ಆಗೈತ್ರಿ. 8 ಗಂಟೆನ ಮಟ ಅಂದ್ರೆ ಆಗಲೇ ಬಿಸಿಲು ಎಷ್ಟು ಚುರುಕೈತೆ ನೋಡ್ರಿ. ನೋಡ್ರಿ ಎಷ್ಟು ಚುರುಕೈತೆ ನೋಡ್ರಿಪ್ಪ. ಆಗಲೇ
ಇಲ್ಲಿ ನಮ್ಮ ಮನೆ ಕಡೆ ಇರ್ತೈತೆ ರೀ. ಈಗ 9-10 ಗಂಟೆ ಮಟ ಅಂದ್ರೆ ಜಗ್ಗು ಬಿಸಿಲು ಬರ್ತೈತೆ ರೀ ಇಲ್ಲಿ. ಅಮ್ಮ ಜಾಮ ಬಿಗ್ಯಾ ಸಾನಿಯಾ ಇಲ್ಲ ಹಂಗೆ ತೋರ್ಸ್ಕೊಳೋದಕ್ಕೆ ಹೆಂಗೆ ನಡಗತ್ತಾಳಿಕೆ दुसरा चालता है जामा वो खोल कर फिर वाह इरकम मेहंदी ತಮ್ಮನ ಹೋಗಿ ಬಂದೆ ಅಂಗಡಿಗೆ ಏನಂತ ಮುಂದೆ ಎರಡು ಕೊಟ್ರನ 2 ಹ್ಯಾಪಿ ಹ್ಯಾಪಿ 2 ಪಾರ್ಲೆ ಮತ್ತೊಂದು ಹಾಲಿನ ಪ್ಯಾಕೆಟನ ಚಿಲ್ಲರ ಮಮ್ಮಿ ಗುಡ್ ಮಾರ್ನಿಂಗ್. ಮಮ್ಮಿ ಈಗ ನಾಷ್ಟಕ್ಕೆ ಏನು ಮಾಡತ್ತಿ? ದೀದಿ ನೋಡಿಲ್ಲ ಹೆಂಗನತ್ತ ಈ ಸಡವೆಲ್ಲ ಈ ಬಂದತ್ತದ. ಇವತ್ತು ನೋಡ್ರಿಪ್ಪ ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ರೀ. ಕರೆಂಟ್ನಾರ ಫೋನ್ ಹಚ್ಚಿ ಕೇಳಿದ್ರೆ ಅಂದ್ರೆ 3 ಗಂಟೆ ಬರ್ತದಂತ್ರಿ ಇವತ್ತು ಕರೆಂಟ್. 3 ಗಂಟೆಗೆ ಇನ್ನು ಬಿಸಿಲು ಹಂಗೆ ನೋಡ್ರಿ ಕರೆಂಟ್. ನೋ ಟೆನ್ಷನ್, ಯಾಕಂದ್ರೆ ನಮ್ಮ ಕಡೆ ಐತಿ ಪವರ್ ಬ್ಯಾಂಕ್. ಅದ ರೀ ಅದೊಂದು ಚಲೋ. ಇಲ್ಲ ಅದು ಇರಲಿಲ್ಲ ಅಂದ್ರೆ ಕರೆಂಟ್ ಬರೋ ಮಟನ ಕುಂದ್ರಬೇಕಾಗಿತ್ತು ನಾವು. ಅದನ್ನೊಂದು ಇಟ್ಕೊಂಡಿರ್ತೀವಿ ನಾವು. OnePlus ಸುಮ್ಮನೆ ಇವತ್ತು ಸ್ಕೂಲ್ ಸುಟಿ ಅನ್ನ ಇವತ್ತಲಿಂತ್ರ. ಚಲೋ ಆತ್ ಬಿಡ. ಏಪ್ರಿಲ್ 1ಗೇನ? ಅಲ್ಲಿ ಶಾನು ಮುಗ್ದಲ್ಲ ಪರೀಕ್ಷೆ? ನೋಡ್ರಿ ಇದು ಮಾಡನ್ರಿ ಕಾಮಿಡಿ ವಿಡಿಯೋ ನೋಡ್ರಿ. ಲಗು ಸ್ಟಾರ್ಟ್ ಮಾಡನ್ರಿ. ಈಗ ನೋಡ್ರಿ ಬಿಸಿಲು ಹೆಂಗೈತೆ ಇವತ್ತು. ಮಗ್ರನ ಭಾಳ ಐತ್ರಿಪ್ಪ ಇವತ್ತು ಒಂದಿಟ್ಟು. ಇದೇನ್ರಿ ಗಮ್ಮ 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 ಜಳ ಜಳ ಹಾಂ ಜಳ ಭಾಳ ಐತಿ. ಜಳ ಭಾಳ ಐತಿ ಇವತ್ತು. ಹಾಂ ನಿಮ್ಮ ಮನೆ ಕಡೆಗೆ ಹೋದಿಲ್ಲ? ಅಲ್ಲಿ ಮನೆ ಇಲ್ಲ ಏನಿಲ್ಲ, ಸುತ್ತಲೂ ಇದು ಬರೀ ಬಿಸಿಲು ಹೊಲ ಐತಲ್ಲ, ಹಂಗಾಗಿ ಬಿಸಿಲು ಭಾಳ ಅನಿಸ್ತೈತಲ್ಲಿ. ಮಮ್ಮಿ ಬಂದಾರನ? ಹಾಂ ಇವಾಗಂತ ನೋಡ್ರಿ ನಾವು ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೀವ್ರಿಪ್ಪ. ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ಇವತ್ತಾಗಲೇ ತಾರೀಕು 13 ರೀ. 14ನೇ ತಾರೀಕಿಗೆ ಹೋಳಿ ಹುಣಿ ಐತ್ರಿ. ಹೋಳಿ ಹುಣಿ ಹೋಗಿ 5 ದಿನಕ್ಕೆ ನಮ್ಮೂರೊಳಗೆ ಉರ್ಸೈತ್ರಿ. ಯಮ್ನೂರು ರಾಜ ಪಕ್ಷ ಇರ್ತದೆ. ಹೋದ ವರ್ಷನ ನಾ ದೇಡ್ ನಮಸ್ಕಾರ ಹಾಕಿದ್ದಾರೆ. ಈ ವರ್ಷನ ನಾ ದೇಡ್ ನಮಸ್ಕಾರ ಹಾಕ್ಬೇಕಾದ್ರೆ ನಮ್ಮ ಮನೆಯವ್ರ ಸಂಬಂಧ ನಾನು ಬೇಡ್ಕೊಂಡಿದ್ದಾರೆ. ಅವ್ರಿಗೆ ಆರಾಮಿದ್ದಿದ್ದಿಲ್ಲಲ್ರಿ. ಹಾಗಾಗಿ ನಮ್ಮ ಮಾಮೂರು ಏನು ಅನ್ನತ್ತಾರ, ಇಲ್ಲಿ ಉರ್ಸಿಗೆ ಬಂದುಬಿಡುವ, ಆಗಲೇ 31ಕ್ಕೆ ರಂಜಾನ್ ಐತಿ, ರಂಜಾನ್ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗುವಂತೆ ಅಂತೇಳಿ ನಮ್ಮ ಮಾಮು ಪದೇ ಪದೇ ಫೋನ್ ಹಚ್ಚಾಕ್ತಾರೆ. ಇಲ್ಲರಿಪ್ಪ ಮಾಮು, ನಾವು ಇನ್ನೂ ರಂಜಾನದ್ದು ಏನು ಶಾಪಿಂಗ್ ಮಾಡಿಲ್ಲ, ಹುಡುಗರಿಗೆ ಅರ್ಬಿ ತೊಗೊಂಡಿಲ್ಲ, ನಮಗೆ ಅರ್ಬಿ ತೊಗೊಂಡಿಲ್ಲ. ನಾವು ಉರ್ಸ್ ಯಾವಾಗ ಐತಪ್ಪ ಅಂತ ಹೇಳಿದ್ರೆ 5 ದಿನಕ್ಕೆ ಅಂದ್ರೆ 19ಕ್ಕೆ ಗಂಧ ಐತಂತ್ರಿ, 20ಕ್ಕೆ ಉರ್ಸ್ ಐತಂತ್ರಿ. ಹಾಗಾಗಿ ನಾವು ಎಷ್ಟನೇ ತಾರೀಕಿಗೆ ಹೋಗ್ಬೇಕು ನೋಡ್ಬೇಕ್ರಿ. ಯಾಕಂದ್ರೆ ಇನ್ನೂ ನಾವು ಕಾಮಿಡಿ ವಿಡಿಯೋ ಒಂದು ಮಾಡ್ಕೊಂಡು ಸ್ಟಾಕ್ ಇಟ್ಕೋಬೇಕ್ರಿ. ನಾವು ಅಲ್ಲಿ ಹೋದ್ಮೇಲೆ ಬಿಡಕ್ಕೆ ಬೇಕಲ್ರಿ. ಹಾಗಾಗಿ ಈಗ ಅದನ್ನು ಮಾಡಕತ್ತೀವಿ ನಾವು. ಅದರ ಸಂಬಂಧನ ಹೋಗಿ ಹೊಳೆ ಬರ್ಬೇಕಂತೇಳಿ ನಾವು ಮಾಡೀವ್ರಿ. ನಮ್ಮ ಮನೆಯವ್ರು ಬ್ಯಾಡ, ಇಲ್ಲ ಇಲ್ಲೇ ಮಾಡೋಣ ಹಬ್ಬ ಅಂತಂದೇಳಿ ಇವ್ರನ್ನ ಆತಾರ. ನಮ್ಮ ಮಾಮ ನೋಡಿದ್ರೆ ಹೋಗುವ ಅಲ್ಲಿ ಉರ್ಸ್ ಮುಗಿದ್ಮೇಲೆ ಇನ್ನೂ ಎಷ್ಟು ದಿನ ಇರ್ತೈತಿ ಹಬ್ಬ? ಇನ್ನೊಂದು 6-7 ದಿನ ಇರ್ತೈತಿ. ಅದನ್ನು ಮುಗಿಸ್ಕೊಂಡು ಹೋಗಂತಿ. ಹೆಂಗಿದ್ರೆ ಸ್ಕೂಲ್ ಸುಟಿ ಐತಿ ಈಗ ಹುಡುಗರ್ದು ಅಂತಂದು ಹೇಳಿ ನೋಡ್ಬೇಕ್ರಿ ಏನೇನು ಆಕತ್ತೇನ್ರಿ. ಮದುವೆಯಾಗಿ 15 ವರ್ಷ ಆದಮೇಲೆ ಫಸ್ಟ್ ಟೈಮ್ ನಾ ರಂಜಾನ್ ನಮ್ಮೂರಾಗ ಯಾವಾಗ ಮಾಡಿದ್ನಪ್ಪ ಅಂದ್ರೆ ನಮ್ಮ ತಮ್ಮನ ಮದುವೆ ಮುಂದೆ ಮಾಡಿದ್ದೀವಿ ರೀ. ಯಾಕಂದ್ರೆ ರಂಜಾನಿಗೆ 6 ದಿನಕ್ಕೆ ನಮ್ಮ ತಮ್ಮರ್ದು ಮದುವೆ ಆಗಿತ್ತು ರೀ. ಈಗ ಅವ್ರದ್ದು ಆ್ಯನಿವರ್ಸರಿ ಬರ್ತೈತೆ ರೀ. ಯಾವಾಗೈತೆ ಗೊತ್ತಿಲ್ಲ ನಮ್ಮ ತಮ್ಮರ್ದು. ಹಾಗಾಗಿ ಯಾವಾಗ ಮಾಡಿದ್ದು ಭಾಳ ಇದಾಗೈತವ. ಇಲ್ಲೇ ಮಾಡೋಣಪ್ಪ ಈ ಸರ. ಹೆಂಗಿದ್ರೆ ರಂಜಾನ ಉರ್ಸು 2 ಕೂಡ ಬಂದವು, ಮತ್ತು ಹುಡುಗರು ಶಾಲೆನ ಸುಟ್ಟಿ ಐತಿ ಬಾ ಅಂತಂದೇಳಿ ನಮ್ಮ ಮಾಮಿ ಅಷ್ಟು ಇದನ್ನು ಮಾಡತ್ತಾರೆ. ನೋಡ್ಬೇಕ್ರಿ ಏನೇನು ಆಕತ್ತೇನ. ಯಾಕಂದ್ರೆ ನಮ್ಮದು ಪೇಮೆಂಟ್ ಬಂದಮೇಲೆ ನಾವೆಲ್ಲ ರಂಜಾನದ್ದು ಶಾಪಿಂಗ್ ಮಾಡ್ಬೇಕಂತೇಳಿ ಇನ್ನೂ ಏನು ಇದನ್ನು ಮಾಡಿಲ್ಲ ನಾನು. ಆಮೇಲೆ ಈಗ ಶಾಪಿಂಗು ಹೋಗ್ಬೇಕ್ರಿ ನಾವು. ಎದಕ್ಕಪ್ಪ ಅಂತಂದು ಹೇಳಿದ್ರೆ ನಮ್ಮ ಮಾಮ ಬೆಳಿಗ್ಗೆ ಫೋನ್ ಹಚ್ಚಿದ್ರೆ, ನಾವೊಂದು ದೀಡ್ ನಮಸ್ಕಾರ ಹಾಕ್ನಲ್ರಿ, ತವ್ರ ಮನೆಯವರ ಸೀರೆ ಅದನ್ನು ತೊಗೊಂಬರ್ಬೇಕಂತ್ರಿ ದೀಡ್ ನಮಸ್ಕಾರ ಹಾಕೋರಿಗೆ. ಹಾಗಾಗಿ ನಮ್ಮ ಮಾಮ ಇಲ್ವಾ ನಾನು ಫೋನ್ಪೇ ಮಾಡ್ತೀನಿ ನಿನಗೆ ಎಂಥದ್ದು ಬೇಕು ನೋಡಿ ಸೀರೆ ತೊಗೊಂಬ ನೀನು ಅಂತಂದು ಹೇಳಿ ಬೆಳಿಗ್ಗೆ ಫೋನ್ ಹಚ್ಚಿದ್ರು ನಮ್ಮ ಮಾಮಿ. ಹ್ಞೂ ಅಂತ ಹೇಳಿನ್ರಿ. ಅವ್ರು ದುಡ್ಡು ಹಾಕ್ಯಾರ. ಈಗ ನೋಡೋಣ್ರಿ ಸಂಜೆ ಮುಂದೆ ಆತಂದ್ರೆ ಸಂಜೆ ಮುಂದೆ ಹೋಗ್ತೀನಿ ರೀ ಒಂದು ಸೀರೆ ತೊಗೊಂಬರಕ್ಕೆ. ನಾಳೆ ಆತಂದ್ರೆ ನಾಳೆ ಹೋಗ್ತೀನಿ ರೀ. ಒಟ್ಟು ಸೀರೆ ತೊಗೊಂಬಂದು ಇಲ್ಲ ಜಂಪರ್ ಹೊಲಿಸ್ಕೊಂಡು ಹೋಗ್ತೀನಿ ರೀ ತೊಗೊಂಡು. हुआ फोन देखने का? हुआ बस हो गया. उसमें क्या डाल रही हूँ उसे? कपड़ा डालता हूँ मैं उसमें. ड्रेस पापा सुलाती उसमें.
ನಕ್ಕಮ್ಮ ಕಪಡ್ಯಾದ ಹೋಗ್ತಾಳ್ತಮ್ಮ ಕಾಳೆ ಸೆ ಪಾಪುಕ್ಕ ಕಾಳೆ ಸುಸ್ಮಸಲಾತಿ ಟೈಮು 1:30 ಆತು ಕರೆಂಟ್ ಬಂತ್ರಿ 3 ಗಂಟೆ ಬರ್ತೈತಿ 2 ಗಂಟೆ ಬರ್ತೈತಿ ಅಂದದ್ರಿ ನೋಡ್ರಿ ನೀ ಅಂದಿ 3 ಗಂಟೆ ಹಾಂ ಆಮ್ಯಾಗ ನಮ್ಮ ನಸೀರ್ನಂದ 2 ಗಂಟೆ 2 ಗಂಟೆ ರೀ ಬಂದಿದ್ದು ಮಾತ್ರ 1:30 1:30 ರೀ ಅದಕ್ಕೆ ನಾ ಏನು ಹೇಗಿಲ್ಲ ಪ್ಯಾಡ್ತವ್ರಿ ಏನು ಹೇಳ್ಬಾಡ್ರಿ ನಾ ಅಂದಿದ್ದೆ ಮನಸ್ಸೊಳಗ 1:00ಗೆ ಬರ್ತೈತೆ ಅಂತ ಹೇಳಿ ಅಯ್ಯೇ ಮನಸ್ಸೊಳಗಂದ್ರೆ ಏನು ಗೊತ್ತಾಗತ್ತೆ ಅದನ್ನ ಕರೆಕ್ಟಾಗಿ ಹೇಳ್ಬೇಕತ್ತಿಲ್ಲ ಹೌದು ಸಾನೇ ಹೇಳಿದ್ ಕರೆಕ್ಟ್ ಆಗ ಬಂದೀಗ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ ನೋಡಿಲ್ಲಿ ಈ ಮೈಕಿನ ಪೂರ ಚಾರ್ಜ್ ಡೌನ್ ಆತ ಹೊಸ ಮೈಕ್ ಚಾರ್ಜ್ ಆಗ್ತದೆ ಚಲೋ ಆತ್ರಿಪ್ಪ ಒಂದ್ ಬಿಟ್ಟು 2 ಮೈಕ್ ಅದಾವು ಚಲೋ ಆಗೈತ್ರಿ ಅದು ನೋಡ್ರಿ ಹಾಕ್ಯಂಡ್ ಮಾಡೋದ್ರಾಗ ಅಂದ್ರೆ ಖಾಲಿನ ಆತದ್ರದ್ದು ಚಾರ್ಜ್ ಈ ಮೈಕ್ ಇದ್ರೂ ಉಪಯೋಗ ಇಲ್ಲ ಹ್ಮ್ ಸುಮ್ಗೆ ಆದ್ರೆ ಏನು ಕೆಲಸ ಕೊಡ್ತದೆ ನಮಗೆ ಅಷ್ಟೇ ಏನು ಆದ್ರೆ ಸೌಂಡ್ ಕ್ಲಾರಿಟಿ ಅಷ್ಟು ಬಂದಿದ್ರು ಹೌದು ಹೌದ್ರಿ ಅದೇನ್ರಿ ಏನೋ ತೊಗೊಂಬಂದಿರ ಡಬ್ಬ್ಯಾಗ ಬಂಗಾರ ತೊಗೊಂಬಂದಿರನ ನಿನಗಾಗಿ ತಂದಿರುವಂತ ಗಿಫ್ಟ್ ರಂಜಾನ್ ಗಿಫ್ಟ್ ನೋಡಿದ ಏನ್ ಹೇಳ ಬಂಗಾರ ಜಬ್ಕೆ ವಾವ್ ಜಿಗಿಟ್ಟಿಟ್ಟೇನ್ರಿ ರೊಟ್ಟಿ ಮಾಡ್ಬೇಕಂತೇಳಿ ಇಲ್ಲಿ ಹಿಟ್ಟು ಹಾಕ್ಸೇನ್ರಿ ನಾನು ಈ ಹಿಟ್ಟು ಎಲ್ಲ ಗೋಲ್ ಮಾಡಿಟ್ಟೇನ್ರಿ ಈಗ ಅದು ಜಿಗಿಟ್ಟು ಹಾಕಿದ್ವಿಪ್ಪ ಅಂದ್ರೆ ಕಲಸ್ಕೊಂಡು ರೊಟ್ಟಿ ಮಾಡ್ತೇನ್ರಿ ನಾನು ಪಟ ಪಟ ಅಂಥೇಳಿ ರೊಟ್ಟಿ ನೋಡ್ರಿಪ್ಪ ನಾವಂತ್ರ ರೊಟ್ಟಿ ಒಂದು ಟೈಮಾರ ನಮಗೆ ಬೇಕಾದ್ರೆ ಊಟದೊಳಗೆ ಚಪಾತಿ ಅಂತರ ಮಾಡಂಗೆ ಇಲ್ರಿ ನಾವು ಯಾಕಂದ್ರೆ ಈ ಬಿಸಿಲುಗಾಲದಾಗ ಅಂತರ ಚಪಾತಿ ಅಂತರ ತಿನ್ನಂಗನ ಇಲ್ರಿ ನಮ್ಮ ಮನ್ಯಾಗ ಯಾರನ್ನ ಯಾಕಂದ್ರೆ ಹೀಟ್ ಅಲ್ರಿ ಅವು ಸ್ವಲ್ಪ ಯಾವಾಗ ನಮ್ಮ ಮನೆಯವ್ರು ಸ್ವಲ್ಪ ಪ್ರಾಬ್ಲಮ್ ಆತ್ರ ಅವಾಗ ಸುಟ್ಟು ಹೀಟಿಂದ ಐಟಮ್ ಬಿಟ್ಟಿರಿ ನಮ್ಮ ಮನೆಯೊಳಗೆ ಚಪಾತಿ ಮಾಡಂಗಿಲ್ರಿ ಆಮೇಲೆ ದಪ್ಪಂದು ಉಪ್ಪಿಟ್ಟಿನ ರವದ್ದು ಮಾಡಂಗಿಲ್ರಿ ಏನಾದ್ರು ಉಪ್ಪಿಟ್ಟು ಮಾಡಿದ್ರನ್ನ ಇವ್ರು ಬೇರೆ ಏನಾರು ಅವಲಕ್ಕಿ ಅದು ಮಾಡಿ ಕೊಡ್ತೀವಿ ನಾವು ಜಿಗಿಟ್ಟು ಈ ಥರ ಕುದಿಬೇಕ್ರಿ ರೊಟ್ಟಿ ಲಟ್ಟಿಸ್ಬೇಕಪ್ಪ ಅಂತಂದು ಹೇಳಿದ್ರೆ ಯಸ್ಮಿನ ಹೆಂಗಾದ ನೀನು ಎಕ್ಸಾಮ ಮಸ್ತ್ ಆದ ಸತಿ ಚಲೋ ಅದ್ವಾ ಮುಗಿದ ಮನೆ ಎಕ್ಸಾಮ್ ಎಲ್ಲ ಮುಗಿದ ಸತಿ ನಿನ್ನೆಗೆ ಹೌದಾ ಸೂಟಿ ಸ್ಟಾರ್ಟ್ ಇವತ್ತಲಿಂತ್ರನ ಚಲೋ ಆತ್ ಬಿಡು ಮಸ್ತ್ ಎಂಜಾಯ್ ಮಾಡ್ರಿ ಸೂಟಿ ಊರಿಗೆ ಹೋಗ್ಬೇಕನ್ನ ಹೋಗಿ ನೋಡ್ಬೇಕು ಸತಿ ಏನು ಮಾಡ್ತಾರೆ ಹೌದನ ಮಮ್ಮಿ ಏನು ಮಾಡಾಕತ್ತದ್ರಿ ಇದ್ರ ಸತಿ ರೋಜಾ ಅದಿರನ್ನ ನಾನಿಲ್ವಾ ನಮ್ಮ ಮಮ್ಮಿ ನೋಡ್ರಿ ಮೀನ ಸ್ವಚ್ಛಾಗಿಟ್ಟು ಸ್ವಚ್ಛಾಗಿ ತೊಳೆದು ಇವಕ್ಕೆ ಈಗ ಎಲ್ಲ ಕರಿಯಾಕ ರೆಡಿ ಮಾಡಿಟ್ಟಿನ್ರಿ ಇಲ್ಲಿ ಎಲ್ಲ ಮಸಾಲೆ ಹಚ್ಚಿ ಖಾರ ಉಪ್ಪು ಅರ್ಶಿನ ಪುಡಿ ಆಮೇಲೆ ಜೀರಿಗೆ ಸ್ವಲ್ಪ ಅರ್ಧ ಹಾಕಿನ್ರಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನ್ರಿ ಸ್ವಲ್ಪ ಹುಂಚಿ ಹುಳಿ ಹಾಕಿನ್ರಿ ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕಿನ್ರಿ ಅಂದ್ರೆ ಟೇಸ್ಟ್ ಮಸ್ತ್ ಬರ್ತದೆ ಅಂತಂದು ಹೇಳಿ ಈಗಿದೆ ಒಂದು ಅರ್ಧ ಗಂಟೆ ನೆನಿಲ್ರಿ ಅಲ್ಲಿವರೆಗೂ ಈಗ ಸಾರಿಗೆ ರೆಡಿ ಮಾಡ್ಕೊತೀನಿ ರೀ ನಾನು ಸಾರಿಗೆ ನೋಡ್ರಿ ಇಲ್ಲಿ ಕೊತ್ತಂಬರಿ ತೊಗೊಂಡಿನಿ ರೀ ಆಮೇಲೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ತೊಗೊಂಡಿನಿ ರೀ ಜೀರಿಗೆ ಹಾಕಿನ್ರಿ ಸ್ವಲ್ಪ ಅಲ್ಲ ಮತ್ತು ಒಂದು 2 ಇವು ಬೆಳ್ಳುಳ್ಳಿ ಹಾಕಿನ್ರಿ ಒಂದು 2 ಟಮಾಟಿ ಹಣ್ಣು ಹಸಿ ಮೆಣಸಿನ್ಕಾಯಿ ರೀ ಈ ಸಾರಿಗೆ ಹಸಿ ಮೆಣಸಿನ್ಕಾಯಿನ ಹಾಕ್ಬೇಕು ರೀ ಅಂದ್ರೆ ಟೇಸ್ಟ್ ಆಗ್ತದೆ ರೀ ಒಣಕಾರ ಹಾಕ್ಬಾರ್ದು ರೀ ಸಾರಿಗೆ ಮತ್ತು ಇಲ್ಲಿ ಹುಣಸೆ ಹಣ್ಣು ನೆನೆ ಇಟ್ಟಿನಿ ರೀ ಅದಕ್ಕೆ ಸಾರಿಗೂ ಬೇಕು ರೀ ಟಮಾಟಿ ಹಣ್ಣು 2 ಹಾಕ್ಕೋಬೇಕು ರೀ ಅದಕ್ಕೆ ಹುಂಚಿ ಉಳಿ ಬಿಟ್ರೆ ಸಾರು ಟೇಸ್ಟ್ ಆಗ್ತದೆ ರೀ ಅದಕ್ಕೆ ರೀ ಟಮಾಟಿ ಹಣ್ಣು 2 ತೊಗೊಂಡಿನಿ ರೀ ಈಗಷ್ಟು ನಾನೀಗ ಜಾರ್ ಒಳಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ ಅದನ್ನು ಈಗ ನೋಡ್ರಿ ನಾನು ಮಸಾಲೆ ಅರ್ದೆ ರೀ ನಾನು ಈಗ ಎಣ್ಣೆ ಕಾಯಕ್ಕಿಟ್ಟು ಅದು ಎಣ್ಣೆ ಕಾದ್ಮೇಲೆ ಇದನ್ನು ಮಸಾಲೆ ಅಷ್ಟು ಹಾಕಿನಿ ರೀ ನಾ ಏನು ಇದಕ್ಕೆ ನೀರು ಏನು ಹಾಕಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಮಸಾಲೆ ಅದು ಎಣ್ಣೆ ಒಳಗೆ ಕುದಿಬೇಕು ರೀ ಆ ಒಳಗೆ ಅದಕ್ಕೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ರಿ ಶೇರ್ವ ಅಷ್ಟಕ್ಕೆ ನೀರನ್ನು ಹಾಕ್ಕೋಬೇಕು ರೀ ಮೀನು ಸಾರು ಸ್ವಲ್ಪ ತಿಳುವ ಇರ್ಬೇಕು ರೀ ಗಟ್ಟಿ ಇರಬಾರ್ದ್ರಿ ಅಂದ್ರೆ ಟೇಸ್ಟ್ ಆಗ್ಬೇಕು ರೀ ಅದು ಇದು ಗಟ್ಟಿ ಇತ್ತಂದ್ರೆ ಟೇಸ್ಟ್ ಆಗಂಗಿಲ್ಲ ರೀ ಅದಕ್ಕೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊತೀವಿ ರೀ ಫಸ್ಟ್ ಹುಣಸೆ ಹುಳಿ ಬಿಡ್ಬೇಕು ರೀ ನಂಜಿ ನೋಡಿ ಆಮೇಲೆ ನೀರು ಹಾಕ್ಕೋಬೇಕು ರೀ ನೋಡಿರಿ ಮೀನು ಸಾರು ಅಂತ ರೆಡಿ ಆಯ್ತು ರೀ ಇವಾಗ ಅದೆಲ್ಲ ಕುದ್ದ ಮೇಲೆ ನಾನು ಮೀನು ಹಾಕಿದ್ದೆ ರೀ ಮೀನು ಹಾಕಿ ಒಂದು 5 ನಿಮಿಷ ಅಷ್ಟೇ ಕುದಿಸಿದೆ ರೀ ಅದೇನು ಭಾಳ ಕುದಿಸೋದು ಬೇಡ ಅಂಥೇಳಿ ಈಗ ನೋಡ್ರಿ ರೆಡಿ ಆಯ್ತು ರೀ ಈಗ ಫ್ರೈ ಮಾಡಿಬಿಡನ್ರಿ ಇವೆಲ್ಲ ಚಲೋತ್ನಾಗ ನೆಂದ್ಬಿಟ್ಟವ್ರಿ ಈಗ ತವನು ಕಾಯಕ್ಕೆ ಇಟ್ಟಿದ್ದೆ ರೀ ಅದಕ್ಕೆ ಅದೈತಿ ಪಟ ಪಟ ಅಂತೇಳಿ ಫ್ರೈ ಮಾಡಿಬಿಡನ್ರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಕ್ಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ